ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ಒಂದು ಮೆಜರ್ಮೆಂಟಿಗೆ ನಾನೀಗ ಆರ್ಶಿವ್ ನೆಕ್ ಡಿಸೈನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಚೆಸ್ಟ್ ಬಂದು 38 ಸೈಜು, ಈ ಬ್ಲೌಸು 38 ಸೈಜ್ ಬ್ಲೌಸ್ ಆಗಿರುತ್ತೆ. ಸೊ ಇಲ್ಲಿ ನಾವು 38 ಸೈಜ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 14.5 ಲೆಂತ್ ಬೇಕು ನನಗೆ. 1 ಇಂಚ್ ಆ್ಯಡ್ ಮಾಡಿಕೊಂಡು 15ವರೆಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಆರ್ಶಿವ್ ನೆಕ್ ಬ್ಲೌಸು ಡಿಸೈನು ಕಟ್ ಮಾಡ್ಕೋಬೇಕಂದ್ರೆ ಫಸ್ಟು ಪೇಪರಲ್ಲಿ ಕಟ್ ಮಾಡ್ಕೊಳ್ಳಿ. ಫಸ್ಟು ನೋಡಿ, 15 ಇಂಚ್ ಶೋಲ್ಡರ್ ಅಲ್ವಾ, ಶೋಲ್ಡರ್ 15 ಇಂಚ್ ಆದರೆ ಅದನ್ನು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ, 2 ಭಾಗ ಮಾಡ್ಕೊಳ್ಳಿ 15ಗೆ. ಸೊ ನಿಮಗೆ ಎಷ್ಟು ಬರುತ್ತೆ? 7.5 ಬರುತ್ತೆ. 7.5 ಬರುತ್ತೆ. 7ವರೆಗೆ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ 7ವರೆಗೆ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ 1/4 ನಾನಿಲ್ಲಿ ಶೋಲ್ಡರ್ ಸ್ಲೋಪ್ಗೆ ಡೌನಿಂಗ್ ತಗೊಳ್ತಾ ಇದ್ದೀನಿ. 1/4 ಇಂಚು. ಸೊ 1/4 ಇಂಚು ಶೋಲ್ಡರ್ ಸ್ಲೋಪ್ಗೆ ಡೌನಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೀವಿಲ್ಲಿ ವೇಸ್ಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ವೇಸ್ಟ್ ಬಂದು 29 ಇಂಚಸ್ ಇದೆ. 29 ಇಂಚಸ್ನ ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. ನೀವು ಡಿವೈಡೆಡ್ ಬೈ 4 ಮಾಡ್ಕೊಂಡಾಗ ನಿಮಗೆ 7.25 ಬರುತ್ತೆ. 7.25 ಬರುತ್ತೆ. 7.25ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚು ಡಾಟ್ಸ್ಗೆ 1.5 ಇಂಚು, ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 2 ಇಂಚ್ನ ಮಾರ್ಜಿನ್ ತೊಗೊಂಡಿದ್ದೀನಿ. 2 ಇಲ್ಲ 1.25 ತೊಗೊಳ್ಳಿ. ಇಷ್ಟಾದಮೇಲೆ ಈಗ ನಾನು ಆರ್ಮೋಲ್ ಡೌನಿಂಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆರ್ಮೋಲ್ ಡೌನಿಂಗ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ 38 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಅದಕ್ಕೆ +1 ಮಾಡ್ಕೊಳ್ಳಿ. 38 ನೀವು ಚೆಸ್ಟ್ ಮಾರ್ಕ್ ಮಾಡ್ಕೋಬೇಕಾದ್ರೆ 38ಗೆ 2 ಇಂಚಸ್ನ ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಒಂದು ಚೆಸ್ಟ್ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿ 38ಗೆ ನಾನು 2 ಇಂಚಸ್ನ ಲೂಸಿಂಗ್ ಮಾಡಿಕೊಂಡೆ. ಇಷ್ಟಾದಮೇಲೆ ಆರ್ಮೋಲ್ ಡೌನಿಂಗ್ ಮಾಡ್ಕೋಬೇಕಂದ್ರೆ 38 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಅದಕ್ಕೆ +1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಆರ್ಮೋಲ್ ಡೌನಿಂಗ್ ಅನ್ನೋದು ಬರುತ್ತೆ. ನೋಡಿ, ಆರ್ಮೋಲ್ ಡೌನಿಂಗ್ ಬಂದಿದೆ ನನಗೆ 7.2 ಬಂದಿದೆ. 7.2ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟಾದಮೇಲೆ ನೋಡಿ, ವೇಸ್ಟು ಚೆಸ್ಟು ಲೈನ್ನ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನೂ 7.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಆರ್ಮೋಲ್ ಡೌನಿಂಗ್ ತೊಗೋಬೇಕಂದ್ರೆ ಚೆಸ್ಟ್ ಡಿವೈಡೆಡ್ ಬೈ 6 +1 ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿಂದ ನಾನು 1 ಇಂಚು ಒಳಗಡೆ ತೊಗೊಳ್ತಾ ಇದ್ದೀನಿ. 1 ಇಂಚ್ ಒಳಗಡೆ ತೊಗೊಂಡು ಮಿಡ್ಲಿಗೆ ಒಂದು ಈ ರೀತಿ ಟೇಪ್ನ ಫೋಲ್ಡ್ ಮಾಡಿ ಮಿಡ್ಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡಿಕೊಂಡು ಇಲ್ಲಿ ನಾನು ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸೆಟ್ ಮಾಡಿಕೊಂಡು 1 ಇಂಚಿಗೆ ನಾನು ಈ ಶೇಪನ್ನು ಡ್ರಾ ಮಾಡಿದ್ದೀನಿ. ಇಷ್ಟಾದಮೇಲೆ ಈಗ ನಾವು ನೆಕ್ ವಿಡ್ತ್ನ ಹೆಂಗೆ ಮೆಷರ್ಮೆಂಟು ಮಾಡ್ಕೋಬೇಕು ಅಂತ, ನಿಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕೋ ಅಷ್ಟಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಉಳಿದಿದ್ದನ್ನು ನೀವು ನೆಕ್ಕಿಗೆ ತಗೊಳ್ಳಿ. ನನಗೆ ಬ್ಯಾಕಲ್ಲಿ ಸ್ವಲ್ಪ ವಿಡ್ತ್ ಜಾಸ್ತಿ ಬೇಕು. ಸೊ ನೀವು ಇದನ್ನು ಕ್ಯಾಲ್ಕುಲೇಷನ್ ಕೂಡ ಮಾಡ್ಕೋಬೋದಾಗತ್ತೆ. ಯಾವ ರೀತಿ ಅಂದರೆ ಚೆಸ್ಟ್ ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಿಕೊಂಡು ನಿಮಗಿಲ್ಲಿ ಕಾಣಿಸ್ತಿಲ್ಲ, 12 ಮಾಡಿಕೊಂಡು ಅದರಲ್ಲಿ -0.75 ಮೈನಸ್ ಮಾಡ್ಕೊಳ್ಳಿ. ಆಗ ನಿಮಗೆ ರೆಡಿ ಶೋಲ್ಡರ್ ಅನ್ನೋದು ಬರುತ್ತೆ. ಸೊ ನಾನಿಲ್ಲಿ ಒಂಚೂರು ಬ್ರಾಡಾಗಿ ತಗೊಳ್ತಾ ಇದ್ದೀನಿ ಬ್ಯಾಕಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ನೋಡಿ 3.5ನ ತೊಗೊಂಡೆ. ನೆಕ್ ಡೀಪ್ ತೊಗೊಳ್ಬೇಕಾದ್ರೆ ಬ್ಯಾಕ್ ಇಂಚ್ ನಾನು 2 ಇಂಚಸ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕಾದ್ರೆ ನೋಡಿ 2 ಇಂಚಸ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ತೀರಾ ನೀವು ಡೌನಿಂಗು ತೊಗೊಳಕ್ಕಾಗಲ್ಲ, ನೀವು ಸ್ವಲ್ಪ 1 ಇಂಚು ಇಲ್ಲ 1/2 ಇಂಚು ಆ ಥರ ಬೇಕಾದ್ರೂ ತೊಗೋಬೋದು. ನೆಕ್ಗೆ ತುಂಬ ಹತ್ತಿರಕ್ಕೆ ಬರುತ್ತೆ. ಸೊ ನೀವು ಆ ರೀತಿಯೂ ಬೇಕಾದ್ರೆ ತೊಗೋಬೋದು. ನೋಡಿ, ಇಲ್ಲಿ ನಾನು ಸ್ಕೇಲ್ ತೊಗೊಂಡು ಶೇಪ್ನ ಕೊಡ್ತಾಯಿದ್ದೀನಿ. ಶೇಪ್ನ ಕೊಟ್ಟಾದಮೇಲೆ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ತೀನಿ ಆರ್ಮೋಲ್ ಹತ್ರ. ಸೊ ಇಲ್ಲೂ ನಮಗೆ ಸ್ವಲ್ಪ ಲೂಸಿಂಗ್ ಬೇಕಾಗುತ್ತೆ. ಸ್ವಲ್ಪ ಲೂಸಿಂಗ್ ಇಟ್ಕೊಂಡು ನಾರ್ಮಲ್ ಬ್ಲೌಸ್ ಮೆಷರ್ಮೆಂಟ್ ಕೊಟ್ಟಿದ್ರೆ ನೀವು ಸ್ವಲ್ಪ ಲೂಸಿಂಗ್ ಬೇಕಾಗುತ್ತೆ. ಲೂಸಿಂಗ್ ಇಟ್ಕೊಂಡು ನೀವು ಆರ್ಮೋಲ್ನ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಈಗ ಡಾಟ್ನ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಲೆಂತು
ಒಂದು 5 ಇಂಚಷ್ಟು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಯಾಕಂದರೆ ಡಾಟ್ ಲೆಂತ್ ಸ್ವಲ್ಪ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಡಾಟ್ ಸ್ವಲ್ಪ ಲೆಂತಾಗಿ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಸೊ ಹಾರ್ಶು ನೆಕ್ ನಾನು ಆಲ್ರೆಡಿ 36 ಸೈಜ್ದು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. 36 ಸೈಜ್ದು ಯಾರಿಗಾದರೂ ಬೇಕು ಅಂದರೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಎಂಡ್ ಸ್ಕ್ರೀನಲ್ಲಿ ಬೇಕಾದ್ರೂ ನಾನು ಕೊಡ್ತೀನಿ ಅದನ್ನು. ಇದು 38 ಸೈಜ್ದು, ನಾನು 36 ಸೈಜ್ದು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾವ ರೀತಿ ಅಂತ ಈಗ ಟ್ರೆಂಡಿಂಗಲ್ಲಿರೋ ಬ್ಲೌಸ್ ಡಿಸೈನ್ ಇದು. ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಅಂತ. ಸೊ ನೋಡಿ, ಫ್ರಂಟ್ ಪಾರ್ಟ್ಗೂ ನಾನು ಪೇಪರ್ ತೊಗೊಂಡಿದ್ದೀನಿ. ಈಗ ಮಾರ್ಜಿನ್ ಸಮ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಜಿನ್ ಸಮ ಇದೆ. ಸೊ ಈಗ ನಾನು ಇಲ್ಲಿ ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ನೀವು ನೋಡ್ಬೋದು. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಯೂಸ್ಫುಲ್ ಆದ ವೀಡಿಯೋ. ಈಗ ಟ್ರೆಂಡಿಂಗಲ್ಲಿರೋ ಬ್ಲೌಸು ತುಂಬಾ ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ಲ? ನೀವು ಬಾಟಮ್ಗೆ ಮಾರ್ಕ್ ಮಾಡ್ಕೋಬೇಡಿ, ನಾನು ಮೇಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ ಫ್ರಂಟಲ್ಲಿ. ಬ್ಯಾಕ್ಗಿಂತೂ ಫ್ರಂಟಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಯಾಕೆ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತಲೂ ನಾನಿಲ್ಲಿ ಹೇಳ್ತೀನಿ. ಒಂದು 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಡೌನ್ಗೆ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡು ಸೇಮ್ ಅದೇ ರೀತಿ ಫ್ರಂಟ್ ಪಾರ್ಟ್ಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇನು ಕ್ಯಾಲ್ಕುಲೇಷನ್ ಇಲ್ಲ. ನಾನು ಬ್ಯಾಕ್ ಏನು ಮಾಡ್ಕೊಂಡಿದ್ದೀನೋ ಸಮ್ ಆ್ಯಸ್ ಇಟ್ ಈಸ್ ನಾನಿಲ್ಲಿ ಫ್ರಂಟಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ 7.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಒಂದು ಸ್ಟ್ರೈಟ್ ಲೈನ್ನ ಎಳಿತಿದ್ದೀನಿ. 7.3 ಬರುತ್ತೆ ಆರ್ಮೋಲ್ ಡೌನಿಂಗ್. ಬ್ಯಾಕ್ ಏನು ಮಾಡಿದ್ನೋ ಸೇಮ್ ಅದೇ ರೀತಿ. ಈಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ನೆಕ್ ವಿಡ್ತ್ ನೋಡಿ, 38/12 ಮಾಡ್ಕೋಬೇಕು. 12 ಮಾಡ್ಕೊಂಡ್ಮೇಲೆ ಅದರಲ್ಲಿ -0.75 -0.75 ಬಂದರೆ ನಿಮಗೆ ನೋಡಿ 2.4 ಬರುತ್ತೆ. 38/12 ಅದರಲ್ಲಿ 0.75 ತಗೊಂಡ್ರೆ ನಿಮಗೆ ಬರೋ ಆನ್ಸರ್ ನೋಡಿ 2.6 ಬರುತ್ತೆ. 2.6ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನೆಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀನಿ ನಿಮಗೆ ಗೊತ್ತಾಗುತ್ತೆ. 38/12 ಮಾಡಿ ಅದರಲ್ಲಿ 3.1 ಬರುತ್ತೆ. ಅದರಲ್ಲಿ -0.5 ಅಂದರೆ 1/2 ಇಂಚ್ ಮೈನಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ ವಿಡ್ತ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಇಲ್ಲೂ ನಾನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ತೊಗೊಂಡು ನಿಮಗೆ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಷ್ಟಕ್ಕೆ ಇಲ್ಲೂ ಕೂಡ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಇಲ್ಲಿಂದ ನಾನು ಬ್ಯಾಕಲ್ಲಿ 1 ಇಂಚ್ ತೊಗೊಂಡಿದ್ನಲ್ಲ, ಇಲ್ಲಿ 1.5 ಇಂಚಿನ ಒಳಗಡೆಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿಂದ 7.3 ಬರುತ್ತೆ. ಮಿಡ್ಲಿಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೋಬೇಕಾಗತ್ತೆ. ಇಲ್ಲೂ 7.3 ಬರುತ್ತೆ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಇಲ್ಲೂ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಮೇಲಕ್ಕೆ ಈ ರೀತಿ ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 1.5 ಆದರೂ ಒಳಗಡೆ ತೊಗೊಳ್ಳಿ, ಇಲ್ಲ 1.25 ತೊಗೊಂಡ್ರು ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲೌಸು ನಿಮಗೆ ಹೆವಿ ಸೈಜ್ ಇತ್ತೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಚೆಸ್ಟ್ ಪಾಯಿಂಟು ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಈ ರೀತಿ ಎಳೆಯೋಣ. ಇದು ಬ್ಯಾಕ್ ಪಾರ್ಟ್. ನಿಮಗೆ ಇದು ಬ್ಯಾಕ್ ಪಾರ್ಟಲ್ಲಿ ನಮಗೆ ಏನು ರೆಡಿ ಬಂದಿದೆಯೋ ಅದು ಇದು ಬ್ಯಾಕ್ ಪಾರ್ಟ್ದು. ಫ್ರಂಟ್ ಪಾರ್ಟ್ಗೆ ನೋಡಿ, ಈ ಕಡೆಯಿಂದ ಇಲ್ಲಿಗೆ ಸೇರಿಸ್ತಾ ನಾವು ಲೈನ್ನ ಹಾಕ್ಕೋಬೇಕಾಗತ್ತೆ. ಕನ್ಫ್ಯೂಸ್ ಆಗಬೇಡಿ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಓಕೆನಾ? ಸೊ ನಿಮಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು 2 ಮಾರ್ಕ್ ಮಾಡಿರೋದು. ಡಿಫ್ರೆನ್ಸ್ ನೋಡಿ, ಒಂದು 1/2 ಇಂಚಷ್ಟು ಡಿಫ್ರೆನ್ಸು ಬರುತ್ತೆ. ಈಗ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ನೋಡಿ, 1/2 ಇಂಚ್ ನಾವು ಶೋಲ್ಡರ್ ಅಟ್ಯಾಚ್ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ. ಇಲ್ಲಿಂದ ನೋಡಿ, ಇಲ್ಲಿಂದ ಡೌನ್ಗೆ ನಿಮಗೆ ಡೀಪ್ ಎಷ್ಟು ಬೇಕು ಅಂತ ನಾನಿಲ್ಲಿ, ನೀವು ಬೇಕಾದ್ರೆ 8 ಇಂಚ್ ತೊಗೊಳ್ಳಿ, 8.5 ತೊಗೊಳ್ಳಿ. ನೀವು ಒಂದು ಬ್ಲೌಸು ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ.
ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ಬ್ಲೌಸ್ ಡೀಪ್ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 8 8ವರೆವರೆಗೂ ತೊಗೋಬೋದು ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು. ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ನೋಡಿ, ಇಲ್ಲಿ ನನಗೆ ನೆಕ್ ವಿಡ್ತ್ ಅನ್ನೋದು 2.5ಗೆ ಮಾಡಿಕೊಂಡೆ, ಯಾಕಂದರೆ ನಂಗೆ ಶೋಲ್ಡರ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಇದು ಹತ್ರಕ್ಕೆ ಬರುತ್ತಲ್ಲ, ಕ್ಲೋಸ್ ನೆಕ್ ಇರೋದ್ರಿಂದ ಸ್ವಲ್ಪ ಇದು ನೆಕ್ ವಿಡ್ತು ಫ್ರಂಟಲ್ಲಿ ಹತ್ರ ಇದ್ದು, ಆಮೇಲೆ ಈ ಥರ ಬ್ರಾಡಾಗಿ ಬಂದರೆ ನಿಮಗೆ ನೆಕ್ ಶೇಪ್ ಅನ್ನೋದು ಚೆನ್ನಾಗಿರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಅರ್ಧಕ್ಕೆ ಕರೆಕ್ಟಾಗಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಮತ್ತು ಅಲ್ಲಿಂದ ಡೌನಲ್ಲೂ ಅರ್ಧಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಡೌನಲ್ಲೂ ಅಷ್ಟೇ ಅರ್ಧಕ್ಕೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈಗ ನಾವು ಇಲ್ಲಿಂದ ಒಂದು 1/2 ಇಂಚು ಹೊರಗಡೆಗೆ ತಗೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಶೇಪ್ನ ಕೊಡಬೇಕಾಗತ್ತೆ. ಈಗ ಸ್ಕೇಲು ಎಲ್ಲಿಗೆ ಸೆಟ್ ಆದರೆ ಅಲ್ಲಿಗೆ ನೀಟಾಗಿ ಶೇಪ್ ಕೊಡೋಕ್ಕೆ ಟ್ರೈ ಮಾಡಿ. ಈ ಶೇಪ್ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಸ್ಕೇಲ್ ಯೂಸ್ ಮಾಡ್ಕೊಂಡು ನೀವು ಶೇಪ್ ಕೊಡೋದ್ರಿಂದ ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಶೇಪ್ನ ಕೊಟ್ಟೆ, ಇದು ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಈಗ ಟ್ರೆಂಡಿಂಗಲ್ಲಿರೋದು. ಇನ್ನೂ ಬ್ರಾಡ್ ಆಗಬೇಕಂದ್ರೆ ಬ್ರಾಡ್ ಆಗೋದು ತೊಗೋಬೋದಾಗತ್ತೆ ನೀವು. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಮಗೆ ಅಪೆಕ್ಸ್ ಪಾಯಿಂಟ್ ಆಗಿರ್ಬೋದು ನೋಡಿ, ಅಪೆಕ್ಸ್ ಪಾಯಿಂಟ್ ನನಗೆ 10 ಬೇಕಾಗುತ್ತೆ. 10 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇದು ಅಪೆಕ್ಸ್ ಪಾಯಿಂಟು. ಇಲ್ಲಿಂದ ನಾನು ನೋಡಿ 3.5ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ನೋಡಿ, ನಮಗೆ ರೆಡಿ ಬ್ಲೌಸ್ ಬರಬೇಕಾಗಿರೋದು ಇಲ್ಲಿಗೆ, ಅಂದರೆ ರೆಡಿ ಅಲ್ಲ, ಬ್ಯಾಕ್ ಪಾರ್ಟ್ ತೊಗೊಂಡ್ರೆ ನೋಡಿ 15.5 ತೊಗೊಂಡ್ವಲ್ಲ ನಾವು, 15.5 ಆ್ಯಕ್ಚುಲಿ ಇಲ್ಲಿಗೆ ಬರುತ್ತೆ. ಸೊ ನಾನಿಲ್ಲಿ ಸುಮ್ಮನೆ ಡಾಟ್ ಹಾಕಿ ನಿಮಗೆ ತೋರಿಸ್ತಿದ್ದೀನಿ. ನಾನು ಇಲ್ಲಿಂದ 1.5 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟಲ್ಲಿ 1.5 ಇಂಚನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ನೋಡಿ, ಇದು 1.5 ಇಂಚು, ಕನ್ಫ್ಯೂಸ್ ಆಗಬೇಡಿ. ನಾರ್ಮಲ್ ಬ್ಯಾಕ್ ಪಾರ್ಟ್ಗಿಂತೂ ಎಕ್ಸ್ಟೆಂಡು 1.5 ಇಂಚು. ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ 1 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೀವಿ. ಇಲ್ಲಿ 1.5 ಅಂದರೆ ನಮಗೆ ಫ್ರಂಟಲ್ಲಿ 2.5 ಇಂಚು ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲಿ ನೋಡಿ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ. ಇಲ್ಲಿ 4 ಇಂಚು, ಮೇಲೆ 3.5 ಇಂಚು ಮಾರ್ಕ್ನ ಮಾಡ್ಕೊಳ್ತಾ ಇರೋದು ನಾನಿಲ್ಲಿ. ಇಲ್ಲಿ ನೋಡಿ, ಇಲ್ಲಿ 4 ಇಂಚ್ ಮಾಡಿಕೊಂಡು ಇಲ್ಲಿ 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅಪೆಕ್ಸ್ ಪಾಯಿಂಟ್ ಹತ್ರ ನಮಗೆ ಸ್ವಲ್ಪ 4 ಇಂಚ್ ತಗೊಂಡು ಬಾಟಮಲ್ಲಿ 3.5 ಇಂಚನ್ನ ತಗೊಳ್ತಾ ಇರೋದು ನಾನು. ಆಗಲೇ 4 ಇಂಚ್ ತೊಗೊಂಡಿದ್ನಲ್ಲ, ಸೊ ಅಲ್ಲ, 3.5ನ ತಗೊಳ್ತಾ ಇದ್ದೀನಿ. ಈಗ ನೆಕ್ ಇಲ್ಲಿ ಡಾಟ್ ವಿಡ್ತ್ ಬಂದು 3 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ಚೇಂಜಸ್ ಆಗುತ್ತೆ. ನೀವಿನ್ನು 2.5 ತೊಗೋಬೋದು, 3 ತೊಗೋಬೋದು. ನಿಮ್ಮ ಒಂದು ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಎಳಿತಿದ್ದೀನಿ. ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಎಳಿತಿದ್ದೀನಿ. ಈ ರೀತಿ ಎಳೆದ್ಮೇಲೆ ಇದರಲ್ಲೂ ಅಷ್ಟೇ 3 ಭಾಗ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ. ಮಿಡ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಒಂದು, ಮತ್ತು ಮೇಲೆ ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ 3 ಮಾರ್ಕಿಂಗ್ನ ಮಾಡಿಕೊಂಡು ಇಲ್ಲಿಂದ ನೀವು ಶೇಪ್ ಕೊಡಬೇಕಾದ್ರೆ ಇಲ್ಲಿಂದ ಒಂದು 1/2 ಇಂಚು ಹೊರಗೆ ತಗೊಳ್ಳಿ. ಇಲ್ಲಿ ಒಳಗಡೆ 1/4 ಇಂಚು ಮೇಲೆ ಇದೆಯಲ್ಲ, ಇಲ್ಲಿ ಒಂದು 1/4 ಇಂಚ್ ಈ ರೀತಿ ಒಳಗಡೆಗೆ ತಗೊಂಡು ಶೇಪ್ನ ನೋಡಿ, ಈ ಸ್ಕೇಲ್ ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ಪ್ರಿನ್ಸಸ್ ಕಟ್ ಶೇಪು ಪರ್ಫೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ. ನೋಡ್ತಿರ್ಬೋದು, ಪ್ರಿನ್ಸಸ್ ಕಟ್ ಶೇಪು ಪರ್ಫೆಕ್ಟಾಗಿ ಬಂದಿದೆ ಈ ರೀತಿಯಾಗಿ. ಈಗ ನಾವು ಇದು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 5 ಇಂಚಿದೆ ಲೆಂತು. ಇಲ್ಲಿ ಎಷ್ಟು ಬರುತ್ತೆ ನೋಡೋಣ. 6 ಇಂಚಿದೆ ಇದು, ಆ್ಯಕ್ಚುಲಿ 6 ಇಂಚಿದೆ. ಇಲ್ಲಿ ಎಷ್ಟು ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲೂ 6 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ. ಇಲ್ಲಿ 1/2 ಇಂಚು ವೇರಿಯೇಷನ್ ಬರುತ್ತೆ. ಅರ್ಥ ಆಯ್ತಲ್ಲ. ಈ ಒಂದು ವಿಡ್ತು ನಿಮ್ಮ ಒಂದು ಬ್ಲೌಸು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಡಾಟ್ ವಿಡ್ತು ಅರ್ಥ ಆಯ್ತಲ್ಲ. ಇದರಲ್ಲಿ ವ್ಯತ್ಯಾಸ ಆಗ್ಬೋದು. ನೀವು ಇಲ್ಲಿ ನೋಡಿ 1/2 ಇಂಚು ಜಾಸ್ತಿ ಬಂದಿದೆ. ಇಲ್ಲಿ ನಾನು 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ 1.5ಗೂ ಮಾಡ್ಕೋಬೋದು, ಇಲ್ಲ 1 ಇಂಚ್ಗೂ ಮಾಡ್ಕೋಬೋದು. ನೋಡಿ, ಈ ಪಾರ್ಟ್ ನಮಗೆ ಮೈನಸ್ ಆಗುತ್ತೆ. ನಾನೇನೀಗ ಲೈನ್ ಹೇಳಿದ್ನಲ್ಲ, ಈ ಪಾರ್ಟ್ ನಮಗೆ ಮೈನಸ್ ಆಗುತ್ತೆ.
ಇಲ್ಲೂ ಕೂಡ 1/2 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡಿಕೊಂಡು ಈ ರೀತಿ ಒಂದು ಲೈನ್ನ ಎಳ್ಕೊಳ್ತೀನಿ. ಇದು ಸಹ ನಾನು ಆರ್ಮೋಲಿಂಗು ಡೌನಿಂಗ್ನ ಮಾಡ್ಕೊಳ್ತೀನಿ. ಆರ್ಮೋಲ್ನ ನೋಡಿ ಇಲ್ಲಿ 1.5 ಡೌನ್ ಮಾಡ್ಕೊಳ್ಳಿ, ಇಲ್ಲ ನೀವು ಮೆಜರ್ಮೆಂಟ್ ಪ್ರಕಾರ ನೋಡ್ಕೊಳ್ಳಿ. 1 ಇಂಚ್ ಡೌನ್ ಮಾಡಿಕೊಂಡ್ರು ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಇಲ್ಲಿ 1/2 ಇಂಚು ಮೈನಸ್ ಮಾಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ತಿದ್ದೀನಿ. ಇಷ್ಟಾದಮೇಲೆ ನೆಕ್ಸ್ಟ್ ನಿಮಗೆ ನೋಡಿ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿ ಸ್ಟ್ರೈಟ್ ಲೈನ್ ಒಂದು ಈ ರೀತಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ 3 ಇಂಚ್ ತೊಗೊಂಡಿದ್ದೀವಲ್ಲ, ಇದರಲ್ಲಿ ಅರ್ಧ ಅಂದರೆ 1.5 ಬರುತ್ತೆ. 1.5 ಇಂಚು ನಮಗೆ ಇಲ್ಲಿ ಮೇಲೆ ಡಾಟ್ ಹತ್ರ ಬರಬೇಕಾಗತ್ತೆ. ಫಸ್ಟ್ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಲೈನಿಂದ ಕರೆಕ್ಟಾಗಿ 1 ಇಂಚ್ಗೆ ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ ಮೇಲಕ್ಕೆ. ಇಲ್ಲಿಂದ 3/4 ಇಂಚ್ ಮೇಲಕ್ಕೆ, 3/4 ಇಂಚು ಕೆಳಗಡೆಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಟೋಟಲ್ ನಮಗೆ 1.5 ಇಂಚ್ ಆಗುತ್ತೆ. ಆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಸ್ಟ್ರೈಟ್ ಲೈನ್ನ ಎಳಿಬೇಕಾಗತ್ತೆ ಆ ಡಾಟ್ಗೆ. ಅರ್ಥ ಆಯ್ತಲ್ಲ? ಈ ರೀತಿ ಎಳೆದಿದ್ದಾದಮೇಲೆ ನಾವಿವಾಗ ಇದ್ರದ್ದು ಲೆಂತ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಎಷ್ಟು ಬರುತ್ತೆ ಅಂತ. ನೋಡಿ ಇಲ್ಲಿಂದ ಎಲ್ಲಿಗೂ ನಿಮಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. 5 ಇಂಚು ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೂ 5 ಇಂಚ್ ಬರಬೇಕು. ಅದನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿದೆಯಾ ಅಂತ ನೀವೊಂದು ಸಲ ಅಂದರೆ 2 ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ ಚೆಸ್ಟ್ ಪಾಯಿಂಟು ನಾನು ಡೌನಿಂಗ್ ತೊಗೊಂಡೆ. ವೇಸ್ಟ್ ಬಂದು 29 ಇಂಚಲ್ಲ, ಅದರಲ್ಲಿ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 7.25 ಬರುತ್ತೆ. 7.25 ಬರಬೇಕು ನಮಗಿಲ್ಲಿ. ಇಲ್ಲಿ ಮಾರ್ಕಿಂಗ್ನ ಮಾಡಿ 3.5 ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ 3.5 ಬರುತ್ತೆ. ಆ ಕಡೆಗೆ 3.5 ಬಿಟ್ಟು ಉಳಿದಿದ್ದನ್ನು ಕೌಂಟ್ ಮಾಡ್ಕೋಬೇಕಾಗತ್ತೆ. 7.25 ಬರುತ್ತೆ. 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಇದೆಯಲ್ಲ, ಎಕ್ಸ್ಟ್ರಾ ಮಾರ್ಜಿನ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ಪ್ರಿನ್ಸಸ್ ಕಟ್ಗೆ ನೋಡಿ ಇಲ್ಲಿ ನಮಗೆ 3 ಬರುತ್ತಲ್ಲ, ಇಲ್ಲಿ 1.5 ಇಂಚು ಎಕ್ಸ್ಟ್ರಾ. ನನಗಿಲ್ಲಿ ಯಾವುದೇ ರೀತಿ ಬಟ್ಟೆನ ನಾನು ಸ್ಟಿಚ್ಚಿಂಗಿಗೆ ಬಿಡ್ತಾಯಿಲ್ಲ. ಸೊ ನಾನು ಈ ಒಂದು ಬಟ್ಟೆನ ಲೈನಿಂಗ್ ಕಟ್ ಮಾಡ್ತೀನಲ್ಲ ಅದರಲ್ಲೇ ಬಿಡ್ತೀನಿ. ಸೊ ಇಲ್ಲಿ ನಾನು ಯಾವುದೇ ರೀತಿ ಬಟ್ಟೆನ ಬಿಡ್ತಾಯಿಲ್ಲ. ಎಕ್ಸ್ಟ್ರಾ ಮಾರ್ಜಿನ್ನು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ಕೊಂಡು ಒಂದು ಲೈನ್ನ ಎಳಿಬೇಕಾಗತ್ತೆ. ಇಲ್ಲಿ ನೋಡಿ ಮೈನಸ್ ಆಗಿದೆ, ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಲ್ಲ, ಇಲ್ಲಿ ಮೈನಸ್ ಆಗಿರುತ್ತೆ. 7.25 ಆದಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಟ್ಟಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಎಳಿತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ಎಳೆದ್ಮೇಲೆ ನಿಮಗೆ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಇಲ್ಲಿಂದ ಈ ಪಾಯಿಂಟಿಂದ ಈ ರೀತಿ ಶೇಪ್ನ ಕೊಟ್ಟ ಮೇಲೆ ನಾವು ಬೇಕಾದ್ರೆ ಇದನ್ನು ಪೇಪರ್ನ ಫೋಲ್ಡ್ ಮಾಡಿಕೊಂಡು ಆರ್ಮೋಲ್ ಕಟ್ಟಿಂಗ್ನ ಮತ್ತೆ ಮಾಡ್ಕೊಳ್ಳೋಣ. ಈಗ ನಮಗೆ ಯಾವ್ಯಾವೆಲ್ಲ ಪ್ಲೇಸಸಲ್ಲಿ ಕ್ಲಾತು ವೇಸ್ಟ್ ಆಗುತ್ತೆ, ಎಷ್ಟು ಕಟ್ ಮಾಡಿಬಿಡ್ಬೇಕು ಅನ್ನೋದನ್ನು ನಾನಿಲ್ಲಿ ಮಾರ್ಕ್ ಮಾಡ್ತಿರೋದು. ಈ ಕ್ಲಾತೆಲ್ಲ ನಮಗೆ ವೇಸ್ಟ್ ಆಗುತ್ತೆ. ಸೊ ಇದೆಲ್ಲ ಎಕ್ಸ್ಟ್ರಾ ಕ್ಲಾತಲ್ಲಿ ಹೋಗುತ್ತೆ. ಸೊ ನಾವಿಲ್ಲಿ ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಇದೆಲ್ಲ ರಿಸ್ಕಿ ಆಗುತ್ತೆ ಅಂತ ಪೇಪರಲ್ಲಿ ಕಟ್ ಮಾಡ್ಕೊಂಡು ಒಂದೇ ಸಲ ಇಟ್ಟು ನಾವು ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋದು ಬೆಸ್ಟು. ನೋಡಿ ಇದು ಮೈನಸ್ ಆಗುತ್ತೆ, ಇಲ್ಲೂ ಮೈನಸ್ ಆಗುತ್ತೆ. ಸೊ ಹಾಗಾಗಿ ನಾವು 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳೋದು ಕಪ್ ಶೇಪ್ ಚೆನ್ನಾಗಿ ಬರಲಿ, ಮತ್ತು ಬಾಟಮಲ್ಲಿ ಇದೆಲ್ಲ ಮೈನಸ್ ಆಗುತ್ತಲ್ಲ. ಸೊ ಹಾಗಾಗಿ ಇಲ್ಲಿಂದ ನಾನು ನೋಡಿ 1 ಇಂಚ್ ಡಾಟ್ ಬಿಡ್ತಲ್ಲಿ ಫ್ರಂಟ್ದು ಡಾಟ್ ತೆಗಿತಾ ಇದ್ದೀನಿ. ನೀವು ಇದು ಕಪ್ಸು ಅಟ್ಯಾಚ್ ಮಾಡಿದ್ರೆ ಇದೇನು ಅವಶ್ಯಕತೆ ಇಲ್ಲ. ಈ ಒಂದು ಡಾಟು ಕಪ್ ಅಟ್ಯಾಚ್ ಮಾಡಿಲ್ಲ ಅಂದರೆ ಈ ಡಾಟು ಅವಶ್ಯಕತೆ ಇದೆ. ನೋಡಿ ಇದು ಅಷ್ಟೇ ಎಕ್ಸ್ಟ್ರಾ ಕ್ಲಾತಲ್ಲೇ ಹೋಗುತ್ತೆ. ಇದನ್ನೆಲ್ಲ ನೀಟಾಗಿ ನಾನು ಏನಕ್ಕೆ ಈ ಥರ ಸ್ಕ್ರ್ಯಾಚ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಹೈಲೈಟಾಗಿ ಕಾಣಲಿ ಅಂತ, ಎಲ್ಲೆಲ್ಲಿ ಕ್ಲಾತ್ ಅನ್ನೋದು ವೇಸ್ಟ್ ಆಗುತ್ತೆ ಅಂತ. ಇಷ್ಟಾದಮೇಲೆ ಆರ್ಮೋಲ್ ಹತ್ರನೂ ನಮಗೆ ವೇಸ್ಟ್ ಆಗುತ್ತೆ, ಇದು ಕೂಡ ವೇಸ್ಟ್ ಆಗುತ್ತೆ ನಮಗೆ. ಇಷ್ಟೆಲ್ಲ ಕ್ಲಾತ್ ನಮಗೆ ವೇಸ್ಟ್ ಆಗುತ್ತೆ. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ, ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ಟ್ರೈಟಾಗಿ ಬೇಕಾದ್ರೆ ನೀವು ಅದವರು ಕಟ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಪ್ರಿನ್ಸಸ್ ಕಟ್ ಮಾಡಿ ನೀವು ಸೈಡ್ಗೆ ಕಟ್ ಮಾಡ್ಬೋದು. ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ, ಬಟ್ ಮಾರ್ಕಿಂಗ್ ನಾವೇನು ಮಾಡಿದ್ದೀವೋ ಅದೇ ಪ್ರಕಾರ ಕಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಪ್ರಿನ್ಸಸ್ ಕಟ್ ಶೇಪ್ನ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ. ಕಪ್ ಶೇಪಲ್ಲಿ ನಿಮ್ಗೆ ಯಾವುದೇ ರೀತಿ
ಒಂಥರ ಹಿಡ್ದಂಗೆ ಮತ್ತು ಪ್ರೆಸ್ ಆದಂಗೆ ಆ ಥರ ಬರೋಲ್ಲ. ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಈ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೆ ಆದರೆ ನೋಡಿ, ಇಲ್ಲಿ ನಾನು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪೇಪರ್ನ ಫೋಲ್ಡ್ ಮಾಡ್ಕೊಂಡು ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ. ಇದನ್ನು ಸಹ ನಾನು ಕಟ್ ಮಾಡಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಈ ಡಾಟ್ನು ಕಟ್ ಮಾಡಿದೆ. ಈಗ ನಾನು ಪೇಪರ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೋಬೋದು, ಈ ರೀತಿ ಈ ಒಂದು ಲೈನ್ ಮೇಲೆ ಈ ರೀತಿಯಾಗಿ ಫೋಲ್ಡ್ನ ಮಾಡಬೇಕಾಗತ್ತೆ. ಈ ರೀತಿ ಫೋಲ್ಡ್ ಮಾಡಿ ನಮಗೆ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಒಂದು ಸಲ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಲೈನು ಆ ಕಡೆ ಲೈನ್ ಮೇಲೆ ಬರೋ ಥರ ನೀವು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ಅನ್ನೋದು ಮ್ಯಾಚ್ ಆಗುತ್ತೆ. ನೋಡಿ, ಇಲ್ಲಿಂದ ಸ್ವಲ್ಪ ಈ ರೀತಿ ಲೈಟಾಗಿ ಈ ರೀತಿ ಶೇಪ್ ಕೊಟ್ಟು ಕೊಟ್ಟರೆ ನಿಮ್ಗೆ ಕರೆಕ್ಟಾಗಿ ಆರ್ಮೋಲ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಆರ್ಮೋಲ್ ಪ್ರಕಾರನೇ ನಾವು ಈ ಒಂದು ಪೇಪರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಫಿಟ್ಟಿಂಗ್ ಎಲ್ಲ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಲ ಕಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಫಿಟ್ಟಿಂಗ್ ಎಲ್ಲ ಬರುತ್ತೆ ಅಂತ. ಸೊ ಇಷ್ಟು ಕಟ್ ಮಾಡಿದ್ದಾದಮೇಲೆ ನೋಡಿ, ಇಲ್ಲಿಗೆ ಕರೆಕ್ಟಾಗಿ 5 ಇಂಚ್ ಇದೆ. ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ ಸೆಂಟ್ರಿಗೆ ಇಲ್ಲಿಂದ ಇಲ್ಲಿಗೂ ಸಹ ಒಂದು ಮಾರ್ಕ್ನ ಮಾಡಿ ಇಲ್ಲಿ ಪ್ರಿನ್ಸೆಸ್ ಕಟ್ ಶೇಪ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಕರ್ವ್ ಸ್ಕೇಲ್ ತಗೊಂಡು ನೀವು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಒಂದು 1/4 ಇಂಚಷ್ಟು ಮೇಲಕ್ಕೆ ಶೇಪ್ ತಗೊಂಡು ನಾವು ಕಟ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನೀವು, ಈ ಸ್ಕೇಲ್ನ ಈ ರೀತಿ ಇಟ್ಟು ಜಸ್ಟ್ ಒಂದು 1/4 ಇಂಚಷ್ಟು ಈ ರೀತಿ ಶೇಪ್ನ ಕೊಟ್ಟು ಪ್ರಿನ್ಸೆಸ್ ಕಟ್ ಅನ್ನೋದು ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಪ್ರಿನ್ಸೆಸ್ ಕಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಇಷ್ಟು ಇದು ಫ್ರಂಟ್ ಡಾಟಿಗೆ ಬರುತ್ತೆ. ಈ ರೀತಿ ಪ್ರಿನ್ಸೆಸ್ ಕಟ್ಟು ಮತ್ತು ಫ್ರಂಟಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಇಷ್ಟು. ಈಗ ನೆಕ್ನ ಕಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾನು ಲೈನಿಂಗ್ ಮೇಲೆ ಹಾಕಿ ಕಟ್ ಮಾಡ್ಕೊಳ್ಳೋದು. ನೋಡಿ, ಶೋಲ್ಡರಲ್ಲಿ ನಾನು ಹೇಳ್ತಾ ಇದ್ದಲ್ಲ, ಬ್ಯಾಕಲ್ಲಿ ಸ್ವಲ್ಪ ಬ್ರಾಡಾಗಿ ತೊಗೊಂಡಿದ್ದೀನಿ ಅಂತ. ಸೊ ಈಗ ನಾನು ಫ್ರಂಟಲ್ಲೂ ಸ್ವಲ್ಪ ಬ್ರಾಡಾಗಿ ಮಾರ್ಕ್ನ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಟೈಮಲ್ಲಿ ನೀಟಾಗಿ ಬ್ರಾಡಾಗಿ ಬರೋ ಥರ ಸೆಟ್ ಮಾಡ್ಕೊಳ್ತೀನಿ. ನೆಕ್ನ ಸ್ವಲ್ಪ ಬ್ರಾಡಾಗಿ ಬಂದರೂ ಸಾಕಾಗತ್ತೆ. ನೆಕ್ ಶೇಪ್ನ ಕಟ್ ಮಾಡಿದ್ದಾಯಿತು. ನೋಡಿ, ಪ್ರಿನ್ಸೆಸ್ ಕಟ್ದು ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಲೆಂತಲ್ಲಿ. ಇದು ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ನ ಒಂದು ಕಡೆ ಇಟ್ಟು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಸೆಟ್ ಆಗುತ್ತಾ, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎರಡು ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಸ್ವಲ್ಪ ಬಂದಿದ್ದೆ ಆದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ಸ್ಕೇಲಿಂದ ಶೇಪ್ ತೆಗಿಯೋಕ್ಕಾಗ್ತಿಲ್ಲ, ಸೊ ಹಾಗಾಗಿ ನಾನು ಕೈಯಲ್ಲೇ ಶೇಪ್ನ ತೆಗೆದು ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಬ್ಯಾಕ್ ಪಾರ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು. ಫ್ರಂಟ್ ಪಾರ್ಟ್ ಕೂಡ ರೆಡಿಯಾಗಿದೆ. ಶೋಲ್ಡರ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಎಕ್ಸ್ಟ್ರಾ ಬರುತ್ತೆ. ನಾನು ಬಟ್ಟೆಯಲ್ಲಿ ಸ್ವಲ್ಪ ಫ್ರಂಟ್ ಪಾರ್ಟ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಸ್ವಲ್ಪ ಕಡಿಮೆ ಮಾಡೋಕ್ಕೆ. ಈಗ ಲೈನಿಂಗ್ ಮೇಲಿಟ್ಟು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋಬೇಕಾದ್ರೆ ಎಲ್ಲೆಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಲೈನಿಂಗ್ನ ಬ್ಯಾಕ್ ಪಾರ್ಟು ಇಟ್ಟು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಮಾರ್ಕ್ನ ಮಾಡ್ಕೊಂಡು ಸುತ್ತು ಆ್ಯಸ್ ಇಟ್ ಈಸು ಅದನ್ನ ಕಟ್ ಮಾಡ್ಕೊಳ್ಳೋದು. ನಿಮಗೆ ನೆಕ್ ವಿಡ್ತಲ್ಲಿ ಚೇಂಜಸ್ ಬಂದಿದೆ ಅನ್ನಲ್ಲ, ಸೊ ಹಾಗಾಗಿ ನಾನು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀನಿ. 2.6
ಚೆಸ್ಟ್ ಡಿವೈಡೆಡ್ ಬೈ 12 ನೋಡಿ. ಟೂ 2.6ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೋಡಿ, ನೆಕ್ ಬಿಡ್ತಲ್ಲ ನಾನು ಬ್ಯಾಕಿಗೆ ಇನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಫ್ರಂಟ್ದು ಶೋಲ್ಡರನ್ನು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಏನಿದೆಯೋ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈ ರೀತಿ ನೀಟಾಗಿ ಮಾರ್ಕಿಂಗ್ನ ಮಾಡ್ಕೊಂಡ್ಮೇಲೆ ಬ್ಯಾಕ್ ಪಾರ್ಟು ಸೈಡ್ಗೆ ಇಟ್ಬಿಟ್ಟು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಫ್ರಂಟ್ ಪಾರ್ಟಲ್ಲಿ ನಾನಿಲ್ಲಿ ಓಪನ್ ಸೈಡು ಫ್ರಂಟ್ ಪಾರ್ಟ್ ಇಡ್ತಾಯಿದ್ದೀನಿ. ಯಾಕಂದರೆ ಫ್ರಂಟಲ್ಲಿ ಲುಕ್ಸ್ ಬರೋದ್ರಿಂದ ನಾನು ಓಪನ್ ಸೈಡು ಫ್ರಂಟ್ ಪಾರ್ಟ್ಗೆ ಇಡ್ತಾ ಇರೋದು. ಈ ರೀತಿ ಫ್ರಂಟ್ ಪಾರ್ಟು ಅಷ್ಟೇ. ಬ್ಯಾಕಲ್ಲಿ ನಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕ್ಲಾತ್ನ ಆ್ಯಡ್ ಮಾಡೋಂಗಿಲ್ಲ, ಫ್ರಂಟಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲೂ ಅಷ್ಟೇ ಆರ್ಮೋಲ್ ಹತ್ರ ನಮಗೆ ಬೇಕಾಗಿಲ್ಲ. ಈ ರೀತಿ ಸೇಮ್ ಫ್ರಂಟ್ಗೆ ಏನು ಕಟ್ ಮಾಡಿದ್ದೀವೋ ಅದರ ಪ್ರಕಾರನೇ ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಾಯಿದ್ದೀನಿ ನಾನಿಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚ್ಗೆ. ಮತ್ತು ಫ್ರಂಟಲ್ಲೂ ಉಪ್ಪಟ್ಟೆ ಐಪಟ್ಟಿಗೂ ನಾನು 1/4 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇಷ್ಟಾದಮೇಲೆ ಪ್ರಿನ್ಸಸ್ ಕಟ್ ಪಾರ್ಟು ಎಲ್ಲಿಗೆ ಸೆಟ್ ಆಗುತ್ತೆ ಅಂತ ನೋಡಿ ಸೆಟ್ ಆಗೋ ಕಡೆಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ನಾನು ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇದು ಅಷ್ಟೇ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಎಕ್ಸ್ಟ್ರಾ ಕ್ಲಾತ್ನ ಬಿಡ್ತಿರೋದು. ಸೈಡ್ಸಲ್ಲಿ ಮತ್ತು ಆರ್ಮೋಲಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಕ್ಲಾತು ಅವಶ್ಯಕತೆ ಇಲ್ಲ. ಈಗ ಮಾರ್ಕಿಂಗ್ ಮಾಡಿದ್ವಲ್ಲ, ಸೊ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಪ್ರಿನ್ಸಸ್ ಕಟ್ಟು ಕಟ್ ಮಾಡ್ಕೊಂಡಿದ್ದಾಯಿತು, ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಿದ್ದಾಯಿತು. ಪ್ರಿನ್ಸಸ್ ಕಟ್ ನೆಕ್ ಪಾರ್ಟ್ ಕಟ್ ಮಾಡಿದ್ದೀನಿ. ಈಗ ಪ್ರಿನ್ಸಸ್ ಕಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ, ಪ್ರಿನ್ಸಸ್ ಕಟ್ ಪಾರ್ಟನ್ನು ರೆಡಿ ಆಗೋಯ್ತು. ತುಂಬಾ ಈಸಿಯಾಗಿ ಕಟ್ಟಿಂಗ್ ಮಾಡಿಬಿಟ್ರೆ ನೀವು ಸ್ಟಿಚಿಂಗು ಕೂಡ ಅಷ್ಟೇ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ಸ್ಲೀವ್ನ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ಸ್ಲೀವ್ ಕಟ್ಟಿಂಗ್ಗೆ ಫೋಲ್ಡಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಮಾರ್ಜಿನ್ ಸಮ ಇಲ್ಲ ಅಂದರೆ ಮಾರ್ಜಿನ್ಗೆ ಒಂದು ಲೈನ್ನ ಹಾಕ್ಕೊಂಡು ನೀಟಾಗಿ ಮಾರ್ಜಿನ್ ಸಮ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕ್ಲಾತ್ನ. ಈಗ ನಾನಿಲ್ಲಿ ಫೋಲ್ಡಿಂಗ್ನ ಮಾಡಿಕೊಂಡು ಲೂಸಿಂಗ್ ಎಷ್ಟು ಬೇಕು ಹ್ಯಾಂಡ್ಸ್ದು ಅಂತ ನಾವು ಫಸ್ಟು ಲೆಂತ್ ಮಾರ್ಕ್ ಮಾಡ್ಕೊಳ್ತೀನಿ. 11 ಇಂಚ್ ರೆಡಿ ಬೇಕು. 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 12 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. 12 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡಿದ್ದಾದಮೇಲೆ ಈಗ ನಾವು ಬ್ಯಾಕ್ ಪಾರ್ಟ್ ತೊಗೊಂಡು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಕೌಂಟ್ ಮಾಡ್ಕೊಂಬಂದರೆ ನಮಗೆ ಎಷ್ಟು ಬೇಕಿಲ್ಲಿ ಚೆಕ್ ಮಾಡ್ಕೊಳ್ಳಿ. 9.25 ಬೇಕಾಗತ್ತೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, 9 ಬರುತ್ತೆ. ಆ್ಯಕ್ಚುಲಿ ಅಲ್ಲಿ 1 ಪಾಯಿಂಟ್ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. 9 ಇಂಚಿಗೆ ಬರುತ್ತಾ ಅಂತ ಒಂದು ಸಲ ಕ್ರಾಸ್ ಆಗಿಟ್ಟು ಟೇಪ್ನ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿಂದ 4 ಇಂಚ್ ಡೌನಿಂಗ್ ತಗೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ಗೆ 3/4 ಇಂಚು ಉಳಿದಿದ್ದೆಲ್ಲ ನಮಗೆ ನೋಡಿ ಆರ್ಮೋಲ್ ಲೂಸಿಂಗ್ ಕರೆಕ್ಟಾಗಿ 9ಗೆ ಬರುತ್ತೆ. 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಲೈಟಾಗಿ ಹಾಕ್ಕೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ಈ ರೀತಿ ಶೇಪ್ನ ಕೊಡೋದ್ರಿಂದ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. 5 ಇಂಚು ಲೂಸಿಂಗು, 1/4 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ತಾ ಈ ರೀತಿ ಒಂದು ಸ್ಟ್ರೈಟ್ಲಾಗಿ ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಇಷ್ಟು ಸ್ಲೀವ್ ಪಾರ್ಟು.
ಸೊ ಸ್ಲೀವ್ ಪಾರ್ಟಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫ್ರಂಟ್ ಪಾರ್ಟ್ ನಾನು ಫ್ರಂಟು ಶೇಪ್ ತೆಗೆಯೋದು ಪೀಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಫ್ರಂಟ್ ಶೇಪ್ನ ತೆಗಿಬೇಕು ಅಂದ್ಕೊಂಡಿದ್ದೀನಿ. ಸೊ ಆವಾಗ ಫ್ರಂಟ್ ಶೇಪ್ ತೆಗೆದಾಗ ನಿಮಗೆ ಮತ್ತೆ ಪೀಸ್ ಅಟ್ಯಾಚ್ ಮಾಡಿದ್ರೆ ಬ್ಲೌಸಲ್ಲಿ ವೇರಿಯೇಷನ್ ಬರುತ್ತೆ ಸ್ಲೀವಲ್ಲಿ ಅಂತ. ಸೊ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ಶೇಪ್ನ ತೆಗಿತೀನಿ. ನೆಕ್ಸ್ಟ್ ಈಗ ನೆಕ್ಗೆ ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕಲ್ಲ, ನೋಡಿ ಇದೇನಿದೆಯೋ ಈ ಒಂದು ಪ್ರಕಾರ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಫ್ರಂಟಲ್ಲಿ ಉಪ್ಪಟ್ಟೆ ಹೈಪಟ್ಟಿಗೆ ನಾನು ಯಾವುದೇ ರೀತಿ ಕ್ಯಾನ್ವಾಸು ಮುಂದ್ಗಡೆ 1/4 ಇಂಚ್ ಎಕ್ಸ್ಟ್ರಾ ಬಿಡ್ತಿಲ್ಲ. ಸೊ ಅದನ್ನು ಕ್ಲಾತ್ ಮೇಲೇ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಡೈರೆಕ್ಟಾಗಿ ನನಗೆ ಎಷ್ಟು ನೆಕ್ ಬಿಡ್ತಿದೆಯೋ ಅಷ್ಟನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ಚಿಂಗೋಸ್ಕರ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ರೀತಿ ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ನೆಲ್ಲ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ನೆಕ್ಗೆ ಆಯ್ತಲ್ಲ. ಈಗ ನೋಡಿ ಬ್ಯಾಕ್ ಪಾರ್ಟು ಪ್ರಿನ್ಸಸ್ ಕಟ್ಟು, ಫ್ರಂಟ್ ಪಾರ್ಟು ಮತ್ತು ಫ್ರಂಟಲ್ಲಿ ನೆಕ್ ಪಾರ್ಟು ಮುಗಿಸ್ಪಟ್ಟಿ ಕಾಜಾಪಟ್ಟಿ ಕ್ಲಾತ್ ಬಿಟ್ಟು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮೇಯ್ನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಮೇಯ್ನ್ ಫ್ಯಾಬ್ರಿಕಲ್ಲಿ ಸ್ಲೀವ್ಗೆ ಸ್ವಲ್ಪ ಬಾರ್ಡ್ರ್ ದೊಡ್ಡದಾಗಿದೆ, ಅದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಇಲ್ಲ ಕಟ್ ಮಾಡಲಿಲ್ಲ ಹಂಗೇ ಅದಕ್ಕೆ ಸ್ಕ್ಯಾಲಪ್ ಡಿಸೈನ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ 2.5 ಇಂಚಷ್ಟು ವಿಡ್ತಲ್ಲಿ. ಸೊ ಇದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ಎಷ್ಟು ಬೇಕು ಸ್ಕ್ಯಾಲಪ್ಪು ಅಂತ. ಇಲ್ಲಿಂದ ನಮಗಿಲ್ಲಾದರೆ ಸಾಕಾಗತ್ತೆ. ಎಕ್ಸ್ಟ್ರಾ ಉಳಿದಿರೋದನ್ನು ಕಟ್ ಮಾಡಿಕೊಂಡೆ. ಇಲ್ಲಿ ನಾನು ಸ್ಕ್ಯಾಲಪ್ನ ಒಂದು ಸ್ಕೇಲ್ ತೊಗೊಂಡು 1/2 ಇಂಚಿಗೆ ಫಸ್ಟ್ ಒಂದು ಲೈನ್ನ ಹಾಕ್ಕೊಂಡು ನೀಟಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಕ್ಯಾಲಪ್ ಕೊಡೋಣ ಅಂತ ಮಾರ್ಕ್ ಮಾಡಿಕೊಂಡೆ. ಸೊ ನಾನು ಇಲ್ಲೊಂದು ಕೇರಮ್ ಪಾನ್ ಇಟ್ಕೊಂಡಿದ್ದೆ. ಸೊ ಆ ಪಾನಲ್ಲಿ ನೀಟಾಗಿ ಅರ್ಧಕ್ಕೆ ಬರೋ ಥರ ನೀಟಾಗಿ ರೀತಿ ಶೇಪ್ನ ಕೊಡ್ತಿದ್ದೀನಿ. ಸ್ಟಿಚ್ಚಿಂಗ್ ಟೈಮಲ್ಲಿ ನಿಮಗೆ ನೀಟಾಗಿ ಈ ಶೇಪ್ ಅನ್ನೋದು ಬರಬೇಕು, ಆ ರೀತಿ ಸ್ಟಿಚ್ನ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಈಗ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. 1 ಇಂಚು ಒಂದು ಸ್ಕ್ಯಾಲಪ್ನ ಎಕ್ಸ್ಟೆಂಡ್ ಮಾಡಿಕೊಂಡೆ. ಸೊ ಈಗ ಮೇನ್ ಫ್ಯಾಬ್ರಿಕ್ಕು ನೋಡಿ ಲೈನಿಂಗು 2 ಕಟ್ ಮಾಡಿಕೊಂಡೆ. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಕಟ್ಟಿಂಗ್ ಎಲ್ಲ ಮುಗಿದಿದ್ರೆ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಲೀವ್ಸ್ಗೆ ಸ್ಕ್ಯಾಲಪ್ ಕೊಡ್ತಿದ್ದೀನಿ ನಾನಿಲ್ಲಿ. ಫ್ರಂಟಿಗೆ ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಇಲ್ಲೊಂದು 1/4 ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಹಿಂಗೆ ಕಟ್ ಮಾಡಿಕೊಂಡು ಆಮೇಲೆ ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡೋ ಕಾರಣ ಏನಪ್ಪ ಅಂದರೆ ನೆಕ್ ವಿಡ್ತ್ ನಿಮಗೆ ಜಾಸ್ತಿ ಆಗದೇ ಇರುತ್ತೆ. ಪರ್ಫೆಕ್ಟಾಗಿ ನೆಕ್ ವಿಡ್ತ್ ಎಷ್ಟು ಬೇಕೋ ಅಷ್ಟಕ್ಕೆ ನಿಮಗೆ ಈ ಒಂದು ನೆಕ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತ ಬಿಟ್ಟಿದ್ದು ನಾನು ಸ್ಟಿಚ್ ಮಾಡಿರಲಿಲ್ಲ, ಕಟ್ ಮಾಡಿರಲಿಲ್ಲ. ಸೊ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ನು ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೂ ನೀವು ಕಟ್ ಮಾಡ್ಕೋಬೋದು. ನೋಡಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಬ್ರಾಡಾಗಿ ಕಡಿಮೆ ಇದೆ ಅನ್ನೋದಾದರೆ ಇನ್ನು ಸ್ವಲ್ಪ ಬ್ರಾಡಾಗಿ ಕಟ್ ಮಾಡ್ಕೋಬೋದು ನೀವು ಈ ರೀತಿ. ಅರ್ಥ ಆಯ್ತಲ್ಲ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ ಪಾರ್ಟು ಲೈನಿಂಗ್ ಏನಿದೆಯೋ ಮೇನ್ ಫ್ಯಾಬ್ರಿಕ್ಕು ಸೀದಾ ಹಾಕ್ಕೊಳ್ಳಿ. ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೊಂಡು ನಾರ್ಮಲಾಗಿ ನಾವು ಬ್ಯಾಕ್ ಯಾವ ರೀತಿ ಸ್ಟಿಚ್ ಮಾಡ್ತೀವೋ 1/2 ಇಂಚ್ ಮಾರ್ಜಿನ್ಗೆ ಬಾಟಮಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿದಾದಮೇಲೆ ನೀಟಾಗಿ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ಒಂದು ಕಿನಾರೆ ಸ್ಟಿಚ್ನ ಹಾಕಬೇಕಾಗತ್ತೆ. ಹಾಕಿದ್ದಾದಮೇಲೆ ನೀವು ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೋಬೇಕು. ಇದು ತುಂಬಾ ಸ್ಮೂತಾಗಿದೆ ಬಟ್ಟೆ. ಸೊ ನಾವು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅಂದರೆ ಅಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನಾವು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡಿದ್ರೆ ನಮಗೆ ರಿಂಕಲ್ ಬರುತ್ತೆ, ನೀಟಾಗಿ ಫಿಟ್ಟಿಂಗು ಮತ್ತು ಫಿನಿಶಿಂಗು ಬರೋದಿಲ್ಲ. ಸೊ ಬ್ಯಾಕ್ ಪಾರ್ಟಲ್ಲಿ ಸೇಮ್ ಬ್ಯಾಕ್ ಏನಿದೆಯೋ ಅದೇ ರೀತಿ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಬರ್ತಿದ್ದೀನಿ ನಾನಿಲ್ಲಿ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿಯಾಗಿದೆ ಅಂತ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ತಾ ಇರೋದು. ನೋಡಿ ಪರ್ಫೆಕ್ಟಾಗಿ ನನಗೆ ಬ್ಯಾಕ್ ಪಾರ್ಟು ರೆಡಿ ಆಯಿತು. ನೋಡಿ ಪ್ರಿನ್ಸಸ್ ಕಟ್ ತೊಗೊಂಡೆ.
ಎದುರು ಬದುರು ಬರೋ ಥರ ಈ ರೀತಿ ಇಟ್ಕೊಂಡು ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ನಮಗೂ ವೀಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಈಗ ಫ್ರಂಟು ನೆಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೊಂದು ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ ವಿಡ್ತು ಎಷ್ಟಿದೆ ಅಂತ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಫಸ್ಟು ಅಟ್ಯಾಚ್ ಮಾಡ್ಕೊಳ್ತೀವಿ, ಈ ಥರ ಎದುರು ಬದ್ರು ಬರೋ ಥರ. ಆಮೇಲೆ ನಾವು ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದ್ರಿಂದ ರೆಡಿ ಇರೋ ಒಂದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಿಗೆ ನಾವು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡೋದು. ರಿಂಕಲ್ ಬರಬಾರ್ದು, ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ 2 ಪೀಸ್ನು ಎಕ್ಸ್ಟ್ರಾ ಮಾರ್ಜಿನೆಲ್ಲ ಕಟ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನೆಲ್ಲ ಕಟ್ ಮಾಡಿಕೊಂಡು ನೋಡಿ, ಇಲ್ಲಿಗೆ ಉಕ್ಪಟ್ಟೆ ಐಪಟ್ಟಿಗೆ ನಾವೇನು ಕ್ಲಾತ್ ಬಿಟ್ಟಿದ್ದೀವೋ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇರೋದು. ಇಲ್ಲಿಂದ ಈ ಕಡೆಗೆ ಆ ಕಡೆಗೆ ನಾವು ಈ ಎರಡನ್ನ ಫಸ್ಟು ಐರನ್ ಮಾಡ್ಕೊಂಬರ್ತೀನಿ. ನೋಡಿ, ಐರನ್ ಮಾಡ್ಕೊಂಬಂದಿದ್ದಾಯಿತು. ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಸ್ಟೇ ನಾನು ಪೀಸಸ್ನ ಅಟ್ಯಾಚ್ ಮಾಡಿದ್ದೆ ಸ್ಲೀವ್ಸ್ಗೆ, ಮತ್ತು ಶೇಪ್ನೂ ಫಸ್ಟೇ ತೆಗೆದಿದ್ದೆ. ಸೊ ನಾನು ಶೇಪ್ ತೆಗೆದಿಲ್ಲ ಅಂತ ಅಂದ್ಕೋಬೇಡಿ. ನಾನು ಪೀಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಶೇಪ್ನೂ ಸಹ ಕಟ್ ಮಾಡಿದ್ದೀನಿ. ಸೊ ಈಗ ಇದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಸ್ಕ್ಯಾಲಪ್ ಏನು ಬಂದಿದೆಯೋ ಅದ್ರ ಪ್ರಕಾರನೇ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈ ಒಂದು ಸ್ಲೀವ್ಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಮಾರ್ಕಿಂಗ್ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿ ನೀವು ಬೇಕಾದ್ರೆ ಸ್ಕ್ಯಾಲಪ್ ಮೇಲೆ ಇನ್ನೂ ಒಂದು ಸ್ಟಿಚ್ನು ಹಾಕ್ಕೋಬೋದು. ಇನ್ನೊಂದು ಸ್ಲೀವ್ ಸೇಮ್ ಅದೇ ರೀತಿ ಸ್ಕ್ಯಾಲಪ್ ಮೇಲೇ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತೀನಿ. ಈ ರೀತಿ ಸ್ಕ್ಯಾಲಪ್ನ ಸ್ಟಿಚ್ನ ಮಾಡಿಕೊಂಡೆ. ಈಗ ಎಕ್ಸ್ಟ್ರಾ ಇರೋ ಕ್ಯಾನ್ವಾಸು ಮತ್ತು ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ನೀವು ಅಲ್ಲಲ್ಲಿ ಕಟ್ ಮಾರ್ಕ್ಸ್ನಿಟ್ಟು ಬಟ್ಟೆನ ಕ್ಯಾನ್ವಾಸ್ನ ಎಲ್ಲ ಟರ್ನ್ ಮಾಡ್ಕೋಬೇಕಾಗತ್ತೆ. ನೀವು ಜಾಸ್ತಿ ಬಟ್ಟೆ ಬಿಟ್ಟರೆ ಟರ್ನ್ ಆಗೋಲ್ಲ ಬಟ್ಟೆ. ನೋಡಿ, ಈ ರೀತಿ ಈಗ ನಾವು ಕೈಯಲ್ಲೇ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಸ್ಕ್ಯಾಲಪ್ನ ಹೊರಗೆ ತಗೋಬೇಕಾಗುತ್ತೆ. ಆ ಒಂದು ಡಿಸೈನನ್ನು ಈ ರೀತಿ ನೀಟಾಗಿ ಈ ರೀತಿ ಶೇಪ್ನ ಕೊಡಬೇಕಾಗುತ್ತೆ. ಕೈಯಲ್ಲೇ ನೀಟಾಗಿ ಶೇಪ್ನ ಕೊಟ್ಟು ಒಂದು ಸಲ ಐರನ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೊ ಇದೇ ರೀತಿ ಇನ್ನೊಂದು ಹ್ಯಾಂಡ್ಸ್ನೂ ಸಹ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಅದೇ ರೀತಿ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಫ್ರಂಟ್ ಕ್ಯಾನ್ವಾಸ್ ಕೊಡೋದಾದರೆ ನೋಡಿ, ಕ್ಯಾನ್ವಾಸ್ಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳಿ. ಈ ರೀತಿ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ, ಕ್ಯಾನ್ವಾಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನಿಧಾನವಾಗಿ ಕಟ್ ಮಾಡ್ಕೊಳ್ಳೋದು ಉತ್ತಮ. ಈಗ ಡಬಲ್ ಫೋಲ್ಡ್ನ ಮಾಡ್ಕೊಂಡು ನಾನು ಕರೆಕ್ಟಾಗಿ ನೆಕ್ಕು ಮಿಡ್ಲಿಗೆ ಕಟ್ ಮಾಡ್ಕೊಳ್ತೀನಿ ಈ ರೀತಿ. ಯಾಕಂದರೆ ಫ್ರಂಟ್ ನನಗೆ ಓಪನ್ ಇರೋದ್ರಿಂದ ನನಗೆ ಫ್ರಂಟ್ ಕ್ಯಾನ್ವಾಸು ಸಹ ಓಪನ್ ಆಗಿ ಬರುತ್ತೆ. ನಿಮಗೆ ಫ್ರಂಟ್ ಕ್ಲೋಸ್ ಇದ್ದರೆ ಈ ಕ್ಯಾನ್ವಾಸ್ನೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನೋಡಿ, ನಾನಿಲ್ಲಿ ಫಸ್ಟು ನೆಕ್ಕು ಉಪ್ಪಟ್ಟಿ ಹೈಪಟ್ಟಿಗೆ ನಾವೇನು ಬಟ್ಟೆ ಬಿಟ್ಟಿದ್ದೀವೋ ಸೊ ಆ ಬಟ್ಟೆನ ಬಿಡ್ದಲ್ಲೇ ನಾನು ಫಸ್ಟು ಸ್ಟಿಚ್ ಮಾಡಿಬಿಟ್ಟೆ. ಆಮೇಲೆ ಇದಕ್ಕೆ ಆ ಒಂದು ಉಕ್ಸ್ ಪಟ್ಟಿ ಐಪಟ್ಟಿಗೆ ನಾನು
ಬಟ್ಟೆ ಬಿಟ್ಟಿದ್ನಲ್ಲ, ಸೊ ಇದಕ್ಕೆ ನೆನಪು ಬಂತು. ಈಗ ಇದನ್ನು ರಿಮೂವ್ ಮಾಡಿಕೊಂಡು ಇನ್ನೊಂದು ಸಲ ಉಪ್ಪಟ್ಟೆ ಐಪಟ್ಟಿಗೆ ಕ್ಲಾತ್ನ ಬಿಟ್ಟು ಈ ಕಡೆಗೆ ಕ್ಯಾನ್ವಾಸ್ನ ಸ್ಟಿಚ್ ಮಾಡಿಕೊಂಡೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡೆ. ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಟ್ ಮಾರ್ಕ್ಸ್ ಇಟ್ಕೊಂಡೆ ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸ್ಗೆ ಕಿನಾರೆ ಸ್ಟಿಚ್ ಒಂದು ಹಾಕ್ತಾಯಿದ್ದೀನಿ, ಯಾಕಂದರೆ ಕ್ಯಾನ್ವಾಸು ನೆಕ್ ಹತ್ರ ಈಚೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ. ನೋಡಿ, ಈ ರೀತಿ ಕಿನಾರೆ ಸ್ಟಿಚ್ ಹಾಕಿದ್ಮೇಲೆ ಫೋಲ್ಡ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫೋಲ್ಡ್ನ ಮಾಡಿಕೊಂಡು ನಾನು ಇಲ್ಲೊಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಮತ್ತು ನಾನು ಎಮ್ಮಿಂಗ್ ಮಾಡಿಕೊಂಡು ಆ ಸ್ಟಿಚ್ನ ರಿಮೂವ್ ಮಾಡ್ತೀನಿ. ಸ್ಟಿಚ್ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತ. ನೋಡಿ, ನಾನೊಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತಾ ಇರೋದಿಲ್ಲಿ. ಲೂಸ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ಬ್ಲೌಸೆಲ್ಲ ಫಿನಿಶ್ ಆದಮೇಲೆ ಎಮ್ಮಿಂಗ್ ಮಾಡ್ತೀವಲ್ಲ ನೆಕ್ಕಿಗೆ, ಸೊ ಆವಾಗ ನನಗೆ ಆ ಒಂದು ಸ್ಟಿಚ್ನ ರಿಮೂವ್ ಮಾಡ್ಕೊಳ್ತೀನಿ ಈ ರೀತಿ. ಇಷ್ಟಾದಮೇಲೆ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡೋದು. ನೋಡಿ, ಪ್ರಿನ್ಸಸ್ ಕಟ್ ಪಾರ್ಟ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಸ್ಲೋ ಆಗುತ್ತೆ ಸ್ಟಿಚ್ ಮಾಡೋದು ಪ್ರಿನ್ಸಸ್ ಕಟ್ ಹತ್ರ. ನೀವು ನಿಧಾನವಾಗಿ ಸ್ಟಿಚ್ ಮಾಡಿದ್ದೆ ಆದಮೇಲೆ ಪರ್ಫೆಕ್ಟಾಗಿ ನಿಮಗೆ ಪ್ರಿನ್ಸಸ್ ಕಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ಎರಡಕ್ಕೂ ನಾನು ಅಟ್ಯಾಚ್ ಮಾಡಿಕೊಂಡೆ ಪ್ರಿನ್ಸಸ್ ಕೊಟ್ಟು. ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಫ್ರಂಟಲ್ ಡಾಟ್ನ ಸ್ಟಿಚ್ ಮಾಡ್ತೀನಿ. ಫ್ರಂಟಲ್ ಡಾಟ್ ಸ್ಟಿಚ್ ಮಾಡೋಕ್ಕೆ ನಾನು ಆಲ್ರೆಡಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ನಲ್ಲ, ಒನ್ ಇಂಚ್ ಗ್ಯಾಪ್ಗೆ. ಸೊ ಅದಕ್ಕೆ ನಾನು ಡಾಟು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಉಪ್ಪಟ್ಟೆ ಐಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈ 1 ಮೀಟ್ರ್ ತಗೊಂಡ್ರೆ ನಿಮಗೆ 1 ಮೀಟ್ರ್ ತೊಗೊಂಡ್ರೆ ನಿಮ್ಗೆ ಬಟ್ಟೆ ಸಾಕಾಗಲ್ಲ. ಸೊ ನಿಮಗೆ ಇಲ್ಲಿ ಕ್ಯಾನ್ವಾಸ್ಗೆ ಎಲ್ಲಕ್ಕೂ ಸೇರಿ ನಿಮಗೆ 1.5 ಮೀಟ್ರು ಲೈನಿಂಗ್ ಬೇಕಾಗುತ್ತೆ. 1 ಮೀಟ್ರ್ ತೊಗೊಳ್ತೀನಿ ಅಂದರೆ ನೀವು ಖಂಡಿತ ಸಾಕಾಗಲ್ಲ. ವೇಸ್ಟ್ಗೆ ಪಟ್ಟಿ ಕೊಡಬೇಕಾಗತ್ತೆ, ಜೊತೆಗೆ ಕ್ಯಾನ್ವಾಸ್ಗೆ ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಖರ್ಚು ಇರೋದ್ರಿಂದ ನಿಮಗೆ ಲೈನಿಂಗ್ ಅನ್ನೋದು 1.5 ಮೀಟ್ರ್ ತಗೊಳ್ಳಿ. 38 ಸೈಜ್ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಅನ್ನೋದಾದರೆ. ಈಗ ನೋಡಿ, ಮೇಲೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಬಾಟಮಲ್ಲೇನು ಫೋಲ್ಡಿಂಗ್ ಇಲ್ಲ, ಯಾಕಂದರೆ ನಾನು ಇನ್ನಲ್ಲಿ ವೇಸ್ಟ್ ಪಟ್ಟಿನ ಇನ್ನೂ ಅಟ್ಯಾಚ್ ಮಾಡಿಲ್ಲ. ಸೊ ಹಾಗಾಗಿ ನಮಗೆಲ್ಲಿ ಯಾವುದೇ ರೀತಿ ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ. ಮೇಲೆ ಮಾತ್ರ ಫೋಲ್ಡಿಂಗ್ ಅವಶ್ಯಕತೆ ಇದೆ. ಈ ರೀತಿ ಕಾಜಾ ಪಟ್ಟಿ ಆಯಿತು. ಈಗ ಹುಬ್ಬಟ್ಟಿಗೆ ಕ್ಲಾತ್ನ ತಗೊಳ್ತಾ ಇದ್ದೀನಿ ನಾನು. ಈಗ ವೇಸ್ಟ್ ಪಟ್ಟಿಗೆ ನೋಡಿ, ಒಂದು 2.5 ಇಂಚಷ್ಟು ವಿಡ್ತಲ್ಲಿ ಕ್ಲಾತ್ನ ಕಟ್ ಮಾಡಿಕೊಂಡು ಅದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಡಬಲ್ ಫೋಲ್ಡ್ ಅಟ್ಯಾಚ್ ಮಾಡೋದ್ರಿಂದ ಒಂದೇ ಸಲ ಫಿನಿಶಿಂಗ್ ಅನ್ನೋದು ಆಗೋಗುತ್ತೆ. ನೋಡಿ, ಈ ರೀತಿ ಉಪ್ಪಟ್ಟಿ ಕಾಜಾ ಪಟ್ಟಿ ಕಡೆ ನಿಮಗೆ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ. ಈಗ ಅದನ್ನ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀವು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ಚೇ ಹಾಕ್ತಿದ್ದೀನಿ, ಎಮ್ಮಿಂಗ್ ಮಾಡ್ತಿಲ್ಲ. ನೋಡಿ, ಈ ರೀತಿ ಉಪ್ಪಟ್ಟೆ ಐಪಟ್ಟಿ ನಮಗೆ ರೆಡಿ ಆಗಿಬಿಡ್ತು. ನೋಡಿ, ಪರ್ಫೆಕ್ಟಾಗಿ ನಮಗೆ ಉಪ್ಪಟ್ಟೆ ಐಪಟ್ಟಿ ರೆಡಿಯಾಗಿದೆ. ಕಪ್ ಶೇಪ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಮ್ಗೆ ಯಾವುದೇ ರೀತಿ ಪ್ರೆಸ್ ಆದಂಗೆಲ್ಲ ಬರೋದಿಲ್ಲ. ನೋಡಿ, ನೆಕ್ಕಿಗೆ ಬ್ಯಾಕ್ ಪಾರ್ಟಲ್ಲಿ ಎಮ್ಮಿಂಗ್ ಮಾಡಬೇಕು ಅಂದರೆ ಕ್ಲಾತ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ನೆಕ್ ಪಟ್ಟಿನ ಕೊಡಬೇಕಾಗತ್ತೆ. ಈ ರೀತಿ ನೆಕ್ ಪಟ್ಟಿ ಕೊಡೋದ್ರಿಂದ ನೆಕ್ಕು ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ,
ಎಷ್ಟು ಈಸಿಯಾಗಿ ಪೈಪಿಂಗ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಇದಕ್ಕೂ ಅಷ್ಟೇ ನಾನು ಎಮ್ಮಿಂಗ್ ಮಾಡ್ಕೊಳ್ತೀನಿ. ಹಾಗಾಗಿ ನಾನಿಲ್ಲಿ ಲೂಸ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಎಮ್ಮಿಂಗ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೆಕ್ ಹತ್ರ. ಸೊ ಇದನ್ನು ಬ್ಯಾಕ್ ಪಾರ್ಟ್ನ ಉಲ್ಟಾ ಹಾಕಿ ಸೀದಾ ಹಾಕಿ ಈ ಒಂದು ಫ್ರಂಟ್ ಪಾರ್ಟ್ನ ಉಲ್ಟಾ ಹಾಕಿ ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನೀವು ಈ ಸ್ವಲ್ಪ ಎಕ್ಸ್ಟ್ರಾ ಒಂದು 1/2 ಇಂಚಷ್ಟು ಮುಂದಕ್ಕೆ ಬರುತ್ತೆ. ಸೊ ನೀವೇನು ಅದಕ್ಕೆ ಟೆನ್ಷನ್ ತೊಗೋಬೇಡಿ. 1/2 ಇಂಚ್ ಮುಂದಕ್ಕೆ ಬಂದರೂ ಪರವಾಗಿಲ್ಲ, ಅದು ಬ್ಯಾಕಿಗೆ ಫೋಲ್ಡ್ ಆಗುತ್ತೆ, ನಮಗೆ ಯಾವುದೇ ರೀತಿ ಎದ್ದು ಕಾಣೋದಿಲ್ಲ. ಈ ಕಡೆನೂ ಶೋಲ್ಡ್ರು ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಶೋಲ್ಡರ್ ಅಟ್ಯಾಚ್ ಮಾಡಿದ್ದು ಆಯಿತು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ನಿಮಗೆ ಏನಾದರೂ ವೇರಿಯೇಷನ್ ಆದರೆ ಮತ್ತೆ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ನ ಸ್ಕ್ಯಾಲಪ್ ಕೊಟ್ಟಿದ್ನಲ್ಲ ಅದನ್ನ ನೀಟಾಗಿ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೆ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಬಟ್ಟೆನ ಎಳಿಬಾರ್ದು. ನೋಡಿ ಈ ರೀತಿ ನೀಟಾಗಿ ನಿಧಾನವಾಗಿ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಇನ್ನೊಂದು ಸ್ಲೀವು ಸೇಮ್ ಅದೇ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಒಂದು ವಿಡಿಯೋ ನೋಡಿ ನೀವು ಖಂಡಿತ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಯಾವುದೇ ರೀತಿ ಭಯ ಇಲ್ಲ. ನಾನು ಯಾವ ಮೆಥಡಲ್ಲಿ ಕಟ್ಟಿಂಗ್ ಮಾಡಿದ್ದೀನೋ ಸೊ ನೀವು ಅದೇ ಮೆಥಡಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ತುಂಬ ಈಸಿ ಇರುತ್ತೆ, ಬೇಗನೆ ಮುಗಿಸ್ಬೋದು. ಈ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಡಬಲ್ ಸ್ಟಿಚ್ ಆಗಿ ನಾನು ಅದನ್ನ ಓವರ್ಲಾಕ್ ಮಾಡಿಕೊಂಡೆ. ಈಗ ಸೈಡ್ ಫಿಟ್ಟಿಂಗ್ನ ಕೊಡಬೇಕಾಗಿ ಬಂದಿದೆ. ಸೈಡ್ ಫಿಟ್ಟಿಂಗ್ಗೆ ನೋಡಿ 2 ಇಂಚು ಮಾರ್ಜಿನ್ ಬಿಟ್ಟಿದ್ವಲ್ಲ, 2 ಇಂಚಿಗೆ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ನಾವು ಫಿಟ್ಟಿಂಗ್ ಕೊಡೋದ್ರಿಂದ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ನಮಗೆ ರೆಡಿ ಆಗಿಬಿಡುತ್ತೆ. ಸೊ ನಾನು ಇಲ್ಲಿ ಒಂದೇ ಒಂದು ಸ್ಟಿಚ್ ಹಾಕಿ ನಿಮಗೆ ತೋರಿಸ್ತಿರೋದು. ಫುಲ್ಲು ಫಿನಿಶಿಂಗ್ ಸಮೇತ ನಾನೇನು ತೋರಿಸಿಲ್ಲ. ಫಿನಿಶಿಂಗ್ ಆದಮೇಲೆ ನಿಮಗೆ ಯಾವ ರೀತಿ ಬರುತ್ತೆ ಅಂತಲೂ ತೋರಿಸಿಲ್ಲ. ಈ ರೀತಿ ನೀಟಾಗಿ ನೋಡಿ. ಈಗ ಒಂದು ಸಲ ಚೆಕ್ ಮಾಡಿಕೊಂಡು ಡಾಟ್ನ ನಾನು ಸ್ಟಿಚ್ ಮಾಡಿಲ್ಲ ಬ್ಯಾಕಲ್ಲಿ, ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಲೆಂತ್ ಹೇಳಿದ್ನಲ್ಲ 5 ಇಂಚ್ ಇರಲಿ. ಕ್ಲೋಸ್ ನೆಕ್ ಆಗಿರೋದ್ರಿಂದ ನಿಮಗೆ ಡಾಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಓಪನ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಈ ಬ್ಲೌಸ್ ಒಂದು ಸಲ ಹೊಲಿದು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.